ಸ್ನೇಹಿತರೆ, ಅವನು ಜೂಲಿಯಸ್ ಸೀಸರ್ನನ್ನೇ ಮೀರಿಸಿದವನು. ಅವನು ಅಲೆಕ್ಸಾಂಡರ್ಗೆ ಸರಿಸಮಾನವಾದವನು. ಅವನು ಪಾಶ್ಚಿಮಾತ್ಯರ ಪಾಲಿಗೆ ಕಂಸನಂತಿದ್ದವನು. ತನ್ನ ಗುರಿ ತಲುಪೋದಕ್ಕೆ ಶತ್ರುಗಳ ಹೆಣಗಳನ್ನೇ ದಾರಿ ಮಾಡಿಕೊಂಡ ಪರಾಕ್ರಮಿ. ಜಗತ್ತಿನ ಅತಿ ಬಲಿಷ್ಠ ಸಾಮ್ರಾಜ್ಯವೊಂದನ್ನು ನಿರ್ಮಿಸಿ ಅದರ ಸಾಮ್ರಾಟನಾಗಿ ಮೆರೆದಾಡಿದ್ದವನವನು. ಅವನು ಹಾಕಿಕೊಟ್ಟ ಅಡಿಪಾಯ ಆ ಸಾಮ್ರಾಜ್ಯವನ್ನು ವಿಶ್ವದಲ್ಲೇ ಅತಿ ಹೆಚ್ಚು ಸಮಯದವರೆಗೆ ಅಧಿಕಾರ ಮಾಡೋ ಹಾಗೆ ಮಾಡಿತ್ತು. ಹಾಗಾದರೆ ಆ ಪರಾಕ್ರಮಿ ಯಾರು, ಅವನ ಸಾಧನೆಗಳೇನು ಅನ್ನೋದನ್ನು ನೋಡೋಣ. ಅದಕ್ಕೂ ಮುನ್ನ ನೀವಿನ್ನೂ ಮೀಡಿಯಾ ಮಾಸ್ಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಗೆಳೆಯರೇ, ಆ ಹುಡುಗ ತನ್ನ ಸಾಕು ತಂದೆಯ ಕೊಲೆ ನಡೆದಾಗ ಆ ಪ್ರದೇಶಕ್ಕೆ ಬಂದಿದ್ದ. ಅದೊಂದು ಸಾವು ಇಡೀ ಊರನ್ನು ಹೊತ್ತಿ ಉರಿಯೋ ಹಾಗೆ ಮಾಡಿತ್ತು. ಅಲ್ಲಿ ಕೊಲೆ ಮಾಡಿದವರಿದ್ದರು, ಕೊಲೆಯಾದ ಅರಸನ ನಿಷ್ಠಾವಂತರಿದ್ದರು. ಅವರು ಯಾರಿಗೂ ಈ ಹುಡುಗನ ಕಣ್ಣಲ್ಲಿದ್ದ ಕಿಚ್ಚನ್ನು ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗಲೇ ಇಲ್ಲ. ಅಂದಹಾಗೆ ಆ ಹುಡುಗನ ಹೆಸರು ಗೇಯ್ಸ್ ಆಕ್ಟೋವಿಯನ್. ಜಗತ್ತು ಅವನನ್ನು ಗುರುತಿಸಿದ್ದು ಆಗಸ್ಟಸ್ ಸೀಸರ್ ಅಂತ. ಎಸ್, ನಾನಿವತ್ತು ಹೇಳೋದಕ್ಕೆ ಹೊರಟಿರೋ ಕಥೆಯ ನಾಯಕ ಜೂಲಿಯಸ್ ಸೀಸರ್ನ ಸಾಕುಮಗ. ರೋಮ್ನ ಗಣತಂತ್ರ ವ್ಯವಸ್ಥೆಯನ್ನು ಕಿತ್ತೆಸೆದು ಸಾಮ್ರಾಜ್ಯ ಶಾಹಿಯ ಉಕ್ಕಿನ ಪಾದಗಳನ್ನು ಹೇರಿದವನು. ಅವನ ಹೆಸರು ಆಗಸ್ಟಸ್ ಸೀಸರ್. ಅವತ್ತು ಜೂಲಿಯಸ್ ಸೀಸರ್ ಕೊಲೆಯಾದ ನಂತರ ರೋಮ್ಗೆ ಬಂದಿದ್ದ ಆಗಸ್ಟಸ್ನನ್ನು ಯಾರೂ ಸೀರಿಯಸ್ ಆಗಿ ತಗೊಂಡಿರಲಿಲ್ಲ. ಆದರೆ ಅವನು ಮಾತ್ರ ತನ್ನ ಗುರಿಯನ್ನು ನಿಶ್ಚಯಿಸಿಕೊಂಡಾಗಿತ್ತು. ತಂದೆಯ ಸಾವಿಗೆ ಪ್ರತೀಕಾರ ಮಾತ್ರ ಅಲ್ಲ, ಇಡೀ ರೋಮ್ ಸಾಮ್ರಾಜ್ಯದ ಮೇಲಿನ ಆಧಿಪತ್ಯ ಅವನ ಗುರಿಯಾಗಿತ್ತು. ಹಾಗಂತ ತಕ್ಷಣಕ್ಕೆ ಪ್ರತೀಕಾರ ಕಿಳಿಯೋ ಪರಿಸ್ಥಿತಿಯಲ್ಲಿರಲಿಲ್ಲ. ಹೀಗಾಗಿ ಮೊದಲಿಗೆ ತನ್ನ ತಂದೆ ಜೂಲಿಯಸ್ ಸೀಸರ್ನನ್ನು ಕೊಂದ ಬ್ರೂಟಸ್ ಅಂಡ್ ಗ್ಯಾಂಗ್ ಮೇಲೆ ಮುನ್ನಿದ ಆಗಸ್ಟಸ್ ಅವರನ್ನು ಮಟ್ಟ ಹಾಕೋದಿಕ್ಕೆ ಅಂತ ಸೀಸರ್ನ ನಂಬಿಕೆಯ ಬಂಟ ಮಾರ್ಕ್ ಆಂಟನಿಯ ಜೊತೆ ಕೈ ಜೋಡಿಸಿದ್ದ. ಅದಕ್ಕೆ ಕಾರಣನೂ ಇತ್ತು. ಸೀಸರ್ ನಂತರ ಅವತ್ತಿನ ರೋಮನ್ನ ಆಂಟನಿ ಮತ್ತು ಬ್ರೂಟಸ್ ಹಂಚಿಕೊಂಡು ಬಿಟ್ಟಿದ್ರು. ಹೀಗಾಗಿ ಆಗಸ್ಟಸ್ ಆಂಟನಿ ಜೊತೆ ಸೇರ್ಕೋಬೇಕಾಯಿತು. ಆಂಟನಿಗೆ ಸೀಸರ್ ಈ ಹುಡುಗನನ್ನು ದತ್ತು ಪಡೆದಿರೋದು ಗೊತ್ತಿತ್ತು. ಅಷ್ಟೇ ಅಲ್ಲ, ರೋಮ್ನಲ್ಲಿದ್ದ ಸೆನೆಟ್ ಸದಸ್ಯರಿಗೆ ಕೂಡ ಆಗಸ್ಟಸ್ನ ಉತ್ತಮ ನಡವಳಿಕೆ ಇಷ್ಟ ಆಗಿತ್ತು. ಹೀಗಾಗಿನೇ ಆಂಟನಿ ಕೂಡ ಮರು ಮಾತಾಡದೆ ಆಗಸ್ಟಸ್ ಜೊತೆ ಸೇರಿ ರಾಜ್ಯಭಾರ ಮಾಡುವ ಅನಿವಾರ್ಯತೆಗೆ ಬಿದ್ದ. ಆನಂತರ ಅವರಿಬ್ಬರೂ ಸೇರಿ ಬ್ರೂಟಸ್ ಮೇಲೆ ದಾಳಿಗೆ ಮುಂದಾದರು. ಆ ಅಪಾರ ಸೈನ್ಯವನ್ನು ಎದುರಿಸೋದಕ್ಕಾಗದ ಬ್ರೂಟಸ್ ಆತ್ಮಹತ್ಯೆ ಮಾಡಿಕೊಂಡ. ಆನಂತರ ಆಗಸ್ಟಸ್ ರೋಮ್ ರಾಜ್ಯಾಡಳಿತದಲ್ಲಿ ಪಾಲನ್ನು ಕೇಳ್ತಾನೆ. ರೋಮ್ನಲ್ಲಿ ಮೊದಲ ಬಾರಿಗೆ 3 ಶಕ್ತಿ ಕೇಂದ್ರಗಳು ಹುಟ್ಟುಕೊಳ್ಳುತ್ತವೆ. ಒಂದು ಕಡೆ ಆಗಸ್ಟಸ್, ಮತ್ತೊಂದು ಕಡೆ ಆಂಟನಿ, ಮಗದೊಂದು ಕಡೆ ಸೆನೆಟ್ ಸದಸ್ಯರು ರೋಮನ್ನು ಆಳೋದಕ್ಕೆ ಶುರು ಮಾಡಿದರು. ಇದು ಸುಮಾರು 13 ವರ್ಷಗಳ ಕಾಲ ಹಾಗೆ ಮುಂದುವರೆದಿತ್ತು. ಆದರೆ ಕ್ರಿಸ್ತಪೂರ್ವ 32ರಲ್ಲಿ ಆಗಸ್ಟಸ್ ಮಾರ್ಕ್ ಆಂಟನಿ ವಿರುದ್ಧ ತಿರುಗಿ ಬೀಳ್ತಾನೆ. ಅವನ ಜೊತೆಗೆ ರೋಮ್ನ ಸೆನೆಟ್ ಸದಸ್ಯರು ಕೂಡ ನಿಂತ್ಕೋತಾರೆ. ರೋಮ್ನ ನಿಯಮಗಳನ್ನು ಮೀರ್ತಿದ್ದ ಆಂಟನಿ ಹಾಗೂ ಅವನ ಹಿಂಬಾಲಕರನ್ನು ಮುಗಿಸ್ತೀನಿ ಅಂತ ಆಗಸ್ಟಸ್ ಘರ್ಜಿಸ್ತಾನೆ. ಅದು ಆಗಸ್ಟಸ್ ಮತ್ತು ಮಾರ್ಕ್ ಆಂಟನಿ ನಡುವಿನ ಭಯಾನಕ ಯುದ್ಧಕ್ಕೆ ಕಾರಣವಾಯಿತು. ಅದನ್ನು ರಿಪಬ್ಲಿಕ್ ರೋಮ್ ಕಂಡ ಅತ್ಯಂತ ಭಯಾನಕ ಯುದ್ಧ ಅಂತ ಹೇಳಿದರೆ ಖಂಡಿತ ತಪ್ಪಾಗುವುದಿಲ್ಲ. ಆ ಯುದ್ಧದ ನಂತರ ರಿಪಬ್ಲಿಕ್ ಆಫ್ ರೋಮ್ ಸಾಮ್ರಾಜ್ಯವಾಗಿ ಬದಲಾಯಿತು. ಆ ಭಯಾನಕ ಯುದ್ಧದಲ್ಲಿ ಎದುರಾದವರು ಮಾರ್ಕ್ ಆಂಟನಿ ಹಾಗೂ ಜೂಲಿಯಸ್ ಸೀಸರ್ನ ದತ್ತು ಮಗ ಆಗಸ್ಟಸ್ ಸೀಸರ್. ಆ ಮದಗಜಗಳ ನಡುವಿನ ಕಾದಾಟಕ್ಕೆ ವೇದಿಕೆಯಾಗಿದ್ದು ಪಶ್ಚಿಮ ಗ್ರೀಕ್ ಪಟ್ಟಣವಾಗಿದ್ದ ಆಕ್ಸಿಯಂ. ಈ ಆಕ್ಸಿಯಮನ್ನು ಗ್ರೀಕ್ ಸಾಮ್ರಾಜ್ಯದ ಆಡಳಿತದಲ್ಲಿ ಪ್ರಮಂಟರಿ ಅಂತ ಕರೆಯಲಾಗ್ತಿತ್ತು. ಅಲ್ಲಿ ನಡೆದದ್ದು 2 ಬಲಿಷ್ಠ ನೌಕಾಪಡೆಗಳ ನಡುವಿನ ಮಹಾಯುದ್ಧ. ಹೌದು, ಅವತ್ತಿನ ಕಾಲದಲ್ಲೇ ಆಗಸ್ಟಸ್ ಹಾಗೂ ಮಾರ್ಕ್ ಆಂಟನಿ ಬಲಿಷ್ಠ ನೌಕಾಪಡೆಗಳನ್ನು ಹೊಂದಿದ್ರು. ಆ ಯುದ್ಧದಲ್ಲಿ ಮಾರ್ಕ್ ಆಂಟನಿಗೆ ಈಜಿಪ್ಟ್ನ ಟಾಲೆಮಿ ವಂಶದ ಸಪೋರ್ಟ್ ಸಿಗೋದರ ಜೊತೆಗೆ ಅಲ್ಲಿನ ಫೆರೋ ಕ್ಲಿಯೋಪಾತ್ರ ಕೂಡ ಅವನ ಬೆನ್ನಿಗೆ ನಿಂತ್ಕೊಂಡ್ಳು. ಮತ್ತೊಂದು ಕಡೆ ಆಗಸ್ಟಸ್ಗೆ ರೋಮ್ನ ನಿಷ್ಠ ಅರಸರ ಬೆಂಬಲದ ಜೊತೆಗೆ ರೋಮ್ ಸೆನೆಟ್ ಸದಸ್ಯರು ಬೆಂಬಲವಾಗಿ ನಿಂತರು. ಇಷ್ಟಕ್ಕೂ ಈ ಯುದ್ಧಕ್ಕೆ ಕಾರಣವಾದ ಅಂಶಗಳನ್ನು ನೋಡೋದಾದರೆ ಮುಖ್ಯವಾಗಿ ನಮಗೆ ಕಾಣಿಸೋದು ಸಿಸೇರಿಯನ್ ಅನ್ನೋ ಹುಡುಗ. ಈ ಸಿಸೇರಿಯನ್ ಬೇರಿನ್ಯಾರೂ ಅಲ್ಲ, ಅವನು ಜೂಲಿಯಸ್ ಸೀಸರ್ ಹಾಗೂ ಕ್ಲಿಯೋಪಾತ್ರಳ ಮಗನಾಗಿದ್ದ. ಜೂಲಿಯಸ್ ಸೀಸರ್ ಹತ್ಯೆಯಾದಾಗ ಆ ಹುಡುಗನ ವಯಸ್ಸು ಕೇವಲ 2 ವರ್ಷ. ಆದರೆ ಕ್ರಿಸ್ತಪೂರ್ವ 32ರ ಹೊತ್ತಿಗೆ ಅವನು 15ರ ಕಿಶೋರನಾಗಿದ್ದ. ಮಾರ್ಕ್ ಆಂಟನಿ ಕ್ಲಿಯೋಪಾತ್ರಳನ್ನ ಮದುವೆಯಾದ ನಂತರ ಸಿಸೇರಿಯನ್ಗೆ ಮಲತಂದೆಯಾಗಿ ಗುರುತಿಸ್ಕೊಳ್ತಾನೆ. ಅದರ ಜೊತೆಗೆ ಸಿಸೇರಿಯನ್ನ ತಾಯಿ ಕ್ಲಿಯೋಪಾತ್ರ ಈಜಿಪ್ಟ್ನ ಫೆರೋ ಆಗಿ ಮೆರೀತಿದ್ಲು. ಹೀಗಾಗಿ ಸಿಸೇರಿಯನ್ಗೆ ಮುಂದೆ ಮಾರ್ಕ್ ಆಂಟನಿ ಹಾಗೂ ಈಜಿಪ್ಟ್ ಸಾಮ್ರಾಜ್ಯದ ಬೆಂಬಲ ಸುಲಭವಾಗಿ ಸಿಕ್ಕಿಬಿಡ್ತಿತ್ತು. ಇನ್ನು ಮಾರ್ಕ್ ಆಂಟನಿ
ಸೀಸರ್ ಸೈನ್ಯದಲ್ಲಿದ್ದ ಅತ್ಯಂತ ಪ್ರತಿಭಾನ್ವಿತ ಹಾಗೂ ಅರಿಭಯಂಕರ ಯೋಧನಾಗಿದ್ದ. ಅವನಿಗೆ ರೋಮ್ನ ಸಂಪೂರ್ಣ ಪರಿಚಯ ಆಯಿತು. ಹೀಗಾಗಿ ಮಾರ್ಕ್ ಆಂಟನಿ ಏನಾದರೂ ಸಿಸೇರಿಯನ್ನನ್ನು ರೋಮ್ನ ಅರಸನನ್ನಾಗಿ ಮಾಡಬೇಕು ಅಂತ ಮನಸ್ಸು ಮಾಡಿಬಿಟ್ರೆ ಅದು ಆಗಸ್ಟಸ್ಗೆ ಮುಳುವಾಗ್ತಿತ್ತು. ಹಾಗಾಗಿ ಆಗಸ್ಟಸ್ ಈ ವಿಚಾರದಲ್ಲಿ ಸಾಕಷ್ಟು ಎಚ್ಚರ ವಹಿಸ್ತಾನೆ. ಆದರೆ ಅವನು ಎಣಿಸಿದಂಥ ಘಟನೆಯೊಂದು ಈಜಿಪ್ಟ್ನ ರಾಜಧಾನಿ ಅಲೆಕ್ಸಾಂಡ್ರಿಯಾದಲ್ಲಿ ನಡೆದು ಹೋಗುತ್ತೆ. ಮಾರ್ಕ್ ಆಂಟನಿ ಹಾಗೂ ಕ್ಲಿಯೋಪಾತ್ರಾ ಸಿಸೇರಿಯನ್ಗೆ ಕಿಂಗ್ ಆಫ್ ಕಿಂಗ್ ಅಂತ ಪಟ್ಟ ಕಟ್ಟಿಬಿಡ್ತಾರೆ. ಇದು ಆಗಸ್ಟಸ್ಗೆ ಮುಂದಾಗಬಹುದಾದ ಅನಾಹುತದ ಎಚ್ಚರಿಕೆ ಕೊಟ್ಟಿತು. ಹೀಗಾಗಿ ಆಗಸ್ಟಸ್ ಮಾರ್ಕ್ ಆಂಟನಿಯ ರೋಮ್ ವಿರೋಧಿ ನೀತಿಗಳನ್ನು ರೋಮ್ನ ಸೆನೆಟ್ನಲ್ಲಿ ಪ್ರಸ್ತಾಪಿಸುವ ಮೂಲಕ ಇಡೀ ರೋಮ್ ರಿಪಬ್ಲಿಕ್ ಮಾರ್ಕ್ ಆಂಟನಿಯ ವಿರುದ್ಧ ನಿಲ್ಲೋ ಹಾಗೆ ಮಾಡಿಬಿಟ್ಟ. ಅದರ ಪರಿಣಾಮನೇ ಆಕ್ಸಿಯಮ್ ಯುದ್ಧ. ಕ್ರಿಸ್ತಪೂರ್ವ 31 ಸೆಪ್ಟೆಂಬರ್ 2ರಂದು ನಡೆದ ಆ ಯುದ್ಧದಲ್ಲಿ ರೋಮನ್ನರ ಎದುರುಬದರಾಗಿದ್ದರು. ಆ ಘನಘೋರ ಯುದ್ಧದಲ್ಲಿ ಮಾರ್ಕ್ ಆಂಟನಿಗೆ ಸೋಲೆದುರಾಯಿತು. ಆ ಹಂತದಲ್ಲಿ ಮಾರ್ಕ್ ಹಾಗೂ ಕ್ಲಿಯೋ ಆಗಸ್ಟಸ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಹೊರಟರು. ಅದೇ ಸಂದರ್ಭದಲ್ಲೇ ಒಂದು ಎಡವಟ್ಟು ನಡೆದು ಹೋಯಿತು. ಮಾಹಿತಿಯ ಕೊರತೆಯಿಂದಾಗಿ ಕ್ಲಿಯೋಪಾತ್ರಾಳ ಬಂಧನವಾಗಿದೆ ಅನ್ನೋ ಸುದ್ದಿ ಮಾರ್ಕ್ ಆಂಟನಿಗೆ ಮುಟ್ಟುತ್ತೆ. ಹೀಗಾಗಿ ಅವನು ತನ್ನ ಕತ್ತಿಯಿಂದ ತಿವಿಕೊಂಡು ಆತ್ಮಹತ್ಯೆಗೆ ಶರಣಾಗಿ ಬಿಡ್ತಾನೆ. ಈ ಸುದ್ದಿ ತಿಳಿದ ಕ್ಲಿಯೋ ಮಾರ್ಕ್ನ ಸ್ಥಿತಿಯನ್ನು ನೋಡಿ ಕಣ್ಣೀರಿಡ್ತಾಳೆ. ಅವಳು ಆಗಸ್ಟಸ್ನ ಸಾರ್ವಭೌಮತ್ವವನ್ನು ಒಪ್ಕೊಳ್ಳೋದಕ್ಕೆ ತಯಾರಿಲ್ಲದೆ ವಿಷಸರ್ಪದಿಂದ ಕಚ್ಚಿಸಿಕೊಂಡು ಸಾವನ್ನಪ್ತಾಳೆ. ಅಲ್ಲಿಗೆ ಆಕ್ಸಿಯಮ್ ಯುದ್ಧ ಸಮಾಪ್ತಿಗೊಳ್ತು. ಈ ಯುದ್ಧವನ್ನು ಗೆಲ್ಲೋವರೆಗೆ ಗೇಯಸ್ ಆಕ್ಟೋವಿಯನ್ ಅಂತ ಕರೆಸ್ಕೊಳ್ತಿದ್ದವನು ಆಗಸ್ಟಸ್ ಸೀಸರ್ ಆಗಿ ಬದಲಾದ. ಆಗಸ್ಟಸ್ ಅಂದರೆ ಶ್ರೇಷ್ಠ ಅಂತ ಅರ್ಥ. ಆಕ್ಸಿಯಮ್ ಯುದ್ಧವನ್ನು ಗೆದ್ದ ನಂತರ ಆಗಸ್ಟಸ್ ರೋಮ್ನ ಪ್ರಿನ್ಸೆಪ್ಸ್ ಆದ. ಪ್ರಿನ್ಸೆಪ್ಸ್ ಅಂದರೆ ರೋಮ್ನ ಪ್ರಪ್ರಥಮ ಪ್ರಜೆ ಅಂತ ಅರ್ಥ. ಅವನ ಈ ನಡೆ ರೋಮ್ನಾದ್ಯಂತ ಮೆಚ್ಚುಗೆಗೆ ಪಾತ್ರವಾಯಿತು. ಅವನು ಸಾಮ್ರಾಟನಂತೆ ಮೆರೆದಾಡಿದರೂ ಕೂಡ ತನ್ನನ್ನು ತಾನು ಯಾವತ್ತೂ ಕೂಡ ಸಾಮ್ರಾಟ ಅಂತ ಕರ್ಕೊಳ್ಳಿಲ್ಲ. ಅದು ಇಡೀ ರೋಮ್ ಆಗಸ್ಟಸ್ನನ್ನು ಮೆಚ್ಕೊಳ್ಳೋ ಹಾಗೆ ಮಾಡ್ತು. ಅಲ್ಲಿಂದ ನಡೆದದ್ದೇ ಆಗಸ್ಟಸ್ನ ದಂಡಯಾತ್ರೆ. ಅದರ ಫಲವೇ ಅಖಂಡ ರೋಮ್ ಸಾಮ್ರಾಜ್ಯದ ಸ್ಥಾಪನೆ. ಅವತ್ತವನು ಹಾಕಿಕೊಟ್ಟ ಅಡಿಪಾಯ ರೋಮ್ ಸಾಮ್ರಾಜ್ಯವನ್ನು 15ನೇ ಶತಮಾನದವರೆಗೆ ಬಲಿಷ್ಠ ರಾಜ್ಯವನ್ನಾಗಿ ಉಳಿಸ್ತು. ಆ ಕಾರ್ಯಕ್ಕೆ ಅವನು 10 ವರ್ಷಗಳ ಕಾಲ ಯುದ್ಧರಂಗದಲ್ಲಿ ರಕ್ತವನ್ನು ಬಸದಿದ್ದಲ್ಲದೆ ತನ್ನ ಜೀವನದುದ್ದಕ್ಕೂ ಸಮರಾಂಗಣದಲ್ಲಿ ನಿಂತು ಹೋರಾಡಿದ. ಕ್ರಿಸ್ತಪೂರ್ವ 27ರಲ್ಲಿ ರೋಮ್ನ ಸಾರ್ವಭೌಮನಾಗಿ ಅಧಿಕಾರ ವಹಿಸಿಕೊಂಡ ಅವನು ಸಾಮ್ರಾಜ್ಯದ ವಿಸ್ತರಣೆಯತ್ತ ಗಮನ ಕೊಡ್ತಾನೆ. ಅವನ ದಂಡಯಾತ್ರೆಯಲ್ಲಿ ಇವತ್ತಿನ ಯುರೋಪ್ನ ಬಹುಭಾಗಗಳು, ಪೋರ್ಚುಗೀಸ್, ಸ್ಪೇನ್, ಇಟಲಿ, ಗ್ರೀಸ್ ಪ್ರದೇಶಗಳು ಅವನ ಹಿಡಿತಕ್ಕೆ ಸಿಕ್ಕಿದ್ವು. ಅಷ್ಟೇ ಅಲ್ಲದೆ ಆಫ್ರಿಕಾದ ಈಜಿಪ್ಟ್ನ ಪ್ರಾಂತ್ಯಗಳು ಹಾಗೂ ಏಷ್ಯಾದ ಕೆಲ ಪ್ರದೇಶಗಳು ಕೂಡ ರೋಮ್ ಸಾಮ್ರಾಜ್ಯದ ಅಂಕೆಗೆ ಬಂದವು. ಹೀಗೆ ಆಗಸ್ಟಸ್ ತನ್ನ ಯುದ್ಧ ನೀತಿಗಳಿಂದ ಬಲಿಷ್ಠ ರೋಮ್ ಸಾಮ್ರಾಜ್ಯದ ಕನಸನ್ನು ನನಸು ಮಾಡಿದ್ದ. ಹಾಗಾಗಿ ರೋಮ್ ರಿಪಬ್ಲಿಕ್ ಆಗಸ್ಟಸ್ನ ಕಾಲದಲ್ಲಿ ರೋಮ್ ಸಾಮ್ರಾಜ್ಯವಾಗಿ ಮಾರ್ಪಡ್ತು. ಆಗಸ್ಟಸ್ ಕೇವಲ ಯುದ್ಧತಂತ್ರ ನಿಪುಣನಷ್ಟೇ ಆಗಿರಲಿಲ್ಲ, ಅವನಲ್ಲೊಬ್ಬ ಅತ್ಯುತ್ತಮ ಆಡಳಿತಗಾರನಿದ್ದ. ರೋಮ್ನಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅವನು ಜಾರಿಗೊಳಿಸಿದ್ದ. ಅಲ್ಲಿನ ಜನ ಅವನನ್ನು ರೋಮ್ ಸಾಮ್ರಾಜ್ಯದ ಮುಖ್ಯ ನ್ಯಾಯಾಧೀಶ ಹಾಗೂ ಪ್ರಪ್ರಥಮ ಪ್ರಜೆ ಅಂತ ಪರಿಗಣಿಸಿದರು. ಹಾಗೆಯೇ ರೋಮ್ ಸಾಮ್ರಾಜ್ಯದಲ್ಲಿ ರಾಜಕೀಯವಾಗಿ ಹಾಗೂ ಆರ್ಥಿಕವಾಗಿ ಸಾಕಷ್ಟು ಸುಧಾರಣೆಗಳನ್ನು ತಂದ ಕೀರ್ತಿ ಕೂಡ ಆಗಸ್ಟಸ್ಗೆ ಸೇರುತ್ತೆ. ಇಂಥ ಗೇಯಸ್ ಆಕ್ಟೋವಿಯನ್ ಆಗಸ್ಟಸ್ ಸೀಸರ್ ಆಗಿ ರೋಮ್ ಸಾಮ್ರಾಟನಾಗಿ ಮೆರೆದು ತನ್ನ 75ನೇ ವಯಸ್ಸಲ್ಲಿ ಅಂದರೆ ಕ್ರಿಸ್ತಶಕ 14ರಲ್ಲಿ ಸಾವಿಗೆ ಶರಣಾಗಿದ್ದ. ಅವನ ಸಾವು ನಿಗೂಢವಾಗಿದ್ದು ವಿಷಭರಿತ ಅಂಜೂರದ ಹಣ್ಣುಗಳನ್ನು ಕೊಟ್ಟು ಅವನನ್ನು ಕೊಲೆ ಮಾಡಲಾಯಿತು ಅಂತಾನು ಹೇಳ್ತಾರೆ. ಆದರೆ ಅದಕ್ಕೆ ಸರಿಯಾದ ಸ್ಪಷ್ಟವಾದ ಯಾವುದೇ ಪುರಾವೆಗಳು ಇತಿಹಾಸದಲ್ಲಿ ಲಭ್ಯವಿಲ್ಲ. ಇದು ಸ್ನೇಹಿತರೆ ಸೀಸರ್ನನ್ನು ಮೀರಿಸಿದ ಅಲೆಕ್ಸಾಂಡರ್ಗಿಂತಲೂ ಬಲಿಷ್ಠವಾಗಿ ಒಂದು ಸಾಮ್ರಾಜ್ಯವನ್ನು ಕಟ್ಟಿದ ಆಗಸ್ಟಸ್ ಸೀಸರ್ನ ಕಥೆ. ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಮತ್ತೊಂದು ವಿಶೇಷ ಮಾಹಿತಿಯ ಜೊತೆಗೆ ಭೇಟಿ ಮಾಡೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.